ಡಿವೈಎಸ್ಪಿ ಎಂಕೆ ಗಣಪತಿ ಆತ್ಮಹತ್ಯೆ ಪ್ರಕರಣಕ್ಕೆ 2 ವರ್ಷ ಆಗಿದೆ. ಪೊಲೀಸ್ ಇಲಾಖೆಯಲ್ಲಿ ಮತ್ತೊಬ್ಬ ಹಿರಿಯ ಅಧಿಕಾರಿಯಿಂದ ಡಿಜಿ ಮತ್ತು ಐಜಿಪಿಗೆ ಈ ಮಧ್ಯೆ ಪತ್ರ ಕೂಡ ತಲುಪಿದೆ. ಹಾಗಾದ್ರೆ ಏನಿದೆ ಆ ಪತ್ರದಲ್ಲಿ? ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರೋ ಕಿರುಕುಳದ ಬಗ್ಗೆ ಅಧಿಕಾರಿಯೊಬ್ಬರು ಡೀಟೇಲ್ ಆದಂತಹ ಪತ್ರವನ್ನ ಬರೆದಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಮತ್ತೊಬ್ಬ ಹಿರಿಯ ಅಧಿಕಾರಿ ಡಿಜಿ ಮತ್ತು ಐಜಿಪಿಗೆ ಪತ್ರವನ್ನ ಬರೆದಿದ್ದಾರೆ. ಕಾರಣ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರುವಂತಹ ಕಿರುಕುಳದ ಕುರಿತಾಗಿ ಅಧಿಕಾರಿ ಡೀಟೇಲ್ ಆದಂತಹ ಪತ್ರವನ್ನ ಬರೆದಿದ್ದಾರೆ. ಡಿವೈಎಸ್ಪಿ ದರ್ಜೆಯ ಅಧಿಕಾರಿ ಬರೆದಿರುವಂತಹ ಪತ್ರ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. 2017ರ ಡಿಸೆಂಬರ್ನಿಂದ ಈವರೆಗೆ 4 ಪತ್ರ ಬರೆದ್ರೂ ಕೂಡ ಒಂದಕ್ಕೂ ಉತ್ತರ ಇಲ್ಲ. ಯಾವುದೇ ರೀತಿಯಾದಂತಹ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನೋದರ ಬಗ್ಗೆಯೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನೀಲಮಣಿ ಎನ್ ರಾಜು ಡಿಜಿ ಮತ್ತು ಐಜಿಪಿ ಆಗಿ 10 ತಿಂಗಳಾಯಿತು. ಈವರೆಗೂ ಅಧಿಕಾರಿ ಮತ್ತು ಸಿಬ್ಬಂದಿಯ ಕುಂದು ಕೊರತೆಗಳನ್ನ ಆಲಿಸಿಲ್ಲ ಅನ್ನೋದರ ಬಗ್ಗೆಯೂ ಕೂಡ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಡಿಜಿ ಐಜಿಪಿಗೆ ಕನ್ನಡ ಓದೋದಕ್ಕೆ ಬರಲ್ವಾ? ಇಲಾಖೆಯಿಂದ ಬಹಿರಂಗವಾದಂತಹ ಸತ್ಯ, ಸಾಕಷ್ಟು ಕಿರುಕುಳ ಆಗ್ತಾ ಇದೆ ಮೇಲಧಿಕಾರಿಗಳಿಂದ ಅಂತ ಅಧಿಕಾರಿಯೊಬ್ಬರು ಪತ್ರವನ್ನ ಬರೆದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ನಿಮಗೆ ಕನ್ನಡ ಓದೋದಕ್ಕೆ ಬರೋದಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹಾಕಿದ್ದಾರೆ ಅಧಿಕಾರಿಯೊಬ್ಬರು. ಹಾಗಾಗಿ ನೇರವಾಗಿ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಕೊಡಿ ಅಂತಲೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಡಿವೈಎಸ್ಪಿ ಮಗಳಿಗೆ ರಾಜ್ಯ ತಂಡವನ್ನ ಪ್ರತಿನಿಧಿಸುವ ಅವಕಾಶ ಸಿಕ್ಕಿತ್ತು. ಮಗಳನ್ನ ತರಬೇತಿ ಕ್ಯಾಂಪ್ಗೆ ಬಿಟ್ಟು ಬರಲು 1 ದಿನದ ರಜೆಗೆ ಅರ್ಜಿಯನ್ನ ಹಾಕಿದ್ದಂತಹ ಅಧಿಕಾರಿ 9 ದಿನಗಳ ಮುನ್ನವೇ ರಜೆಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಡಿವೈಎಸ್ಪಿ ರಜೆ ದೊರಕದ ಹಿನ್ನೆಲೆಯಲ್ಲಿ ಮೌಖಿಕವಾಗಿ ಅಧಿಕಾರಿ ರಜೆಯನ್ನ ತಿಳಿಸಿ ಹೋಗಿರ್ತಾರೆ. ಇದನ್ನ ಅಶಿಸ್ತು ಅಂತ ಪರಿಗಣಿಸಿ ಕಾರಣ ಕೇಳಿ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು. ಇದು ಕೂಡ ಇವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಮೇಲಧಿಕಾರಿಗಳ ಕಿರುಕುಳ ಈ ರೀತಿಯಾಗಿದೆ ಅಂತ ಪತ್ರದಲ್ಲಿ ಇಂಚಿಂಚು ಮಾಹಿತಿಯನ್ನ ಬರೆದಿದ್ದಾರೆ. 23 ದಿನಗಳ ತರಬೇತಿಯಲ್ಲಿ ಕೇವಲ 1 ದಿನ ಮಾತ್ರ ರಜೆಯನ್ನ ಹಾಕಿದ್ದೆ. ಆದ್ರೆ ಮತ್ತೊಬ್ಬ ಅಧಿಕಾರಿ ಅರ್ಜಿ ಸಹ ನೀಡದೆ ರಜೆ ಮೇಲೆ ಹೋಗಿದ್ರು. ಇನ್ನೂ ಕೆಲವರಿಗೆ 3-4 ದಿನ ಹೊರಗಡೆ ಹೋಗೋದಕ್ಕೂ ಅನುಮತಿಯನ್ನ ನೀಡಲಾಗಿತ್ತು. ಆದ್ರೆ ಒಂದೇ 1 ದಿನದ ರಜೆಯನ್ನ ಕೇಳಿದ್ದ ನನಗೆ ಕಾರಣ ಕೇಳಿ ನೋಟಿಸ್ ಅನ್ನ ನೀಡಲಾಗಿತ್ತು. ಈ ಬಗ್ಗೆ ಪತ್ರದಲ್ಲಿ ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ಬರೆದುಕೊಂಡಿದ್ದಾರೆ ಅಧಿಕಾರಿ. ಇಲಾಖೆಯ ಈ ತಾರತಮ್ಯ ನೀತಿಯನ್ನ ಪ್ರಶ್ನಿಸಿ ಪತ್ರವನ್ನ ಬರೆದಿದ್ದಾರೆ ಡಿವೈಎಸ್ಪಿ. ಜೊತೆಗೆ ಮೃತ ಡಿವೈಎಸ್ಪಿ ಎಂಕೆ ಗಣಪತಿ ವಿಚಾರ ಸಹ ಪತ್ರದಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ ಈ ಡಿವೈಎಸ್ಪಿ. ಇವರ ಅಸಮಾಧಾನವನ್ನ ಪತ್ರದ ಮೂಲಕ ತಿಳಿಪಡಿಸಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡದೇ ಇರೋದು ಕೂಡ ಇವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಗಣಪತಿ ಆತ್ಮಹತ್ಯೆ ಪ್ರಕರಣಕ್ಕೆ 2 ವರ್ಷ ಆಗಿದೆ. ಈಗಲಾದ್ರೂ ಇಲಾಖೆಯಲ್ಲಿರುವಂತಹ ಈ ರೀತಿ ಮೇಲಧಿಕಾರಿಗಳ ಕಿರುಕುಳ ಕಡಿಮೆ ಆಗಿದೆಯಾ ಅಂತ ನೋಡಿದ್ರೆ ಇದರ ಬೆನ್ನಲ್ಲೇ ಮತ್ತೊಂದು ಪತ್ರ ಈಗ ಭಾರಿ ಸದ್ದು ಮಾಡ್ತಾ ಇದೆ. ಮತ್ತೊಬ್ರು ಡಿವೈಎಸ್ಪಿ ಹಂತದ ಅಧಿಕಾರಿಗಳು ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳಿಂದ ಆಗ್ತಾ ಇರುವ ಕಿರುಕುಳವನ್ನ ಡೀಟೇಲ್ ಆಗಿ ಪತ್ರದ ಮೂಲಕ ಬರೆದು ಕಳಿಸಿದ್ದಾರೆ. ಆದ್ರೆ ಯಾವುದೇ ರೆಸ್ಪಾನ್ಸ್ ಅವರಿಗೆ ಸಿಗ್ತಾ ಇಲ್ಲ. ಓವರ್ ಆಲ್ ಪತ್ರದಲ್ಲಿರುವಂತಹ ಅಂಶಗಳೇನು ಹಾಗಾದ್ರೆ? ಯಶ್ವಿತಾ, ಈಗಾಗಲೇ ಕೂಡ ಕಳೆದ 2 ವರ್ಷಗಳ ಹಿಂದೆ ಎಂಕೆ ಗಣಪತಿ ಅವರ ಆತ್ಮಹತ್ಯೆ ಸಾಕಷ್ಟು ಸುದ್ದಿಯಾಗಿತ್ತು. ಮತ್ತೆ ಇಲಾಖೆಯಲ್ಲಿ ಇರತಕ್ಕಂತ ಮೇಲಧಿಕಾರಿಗಳ ಕಿರುಕುಳವನ್ನ ಇದು ಎಂಕೆ ಗಣಪತಿ ಆತ್ಮಹತ್ಯೆ ಎತ್ತಿ ತೋರಿಸಿತ್ತು. ಅದೇ ಬೆನ್ನಲ್ಲಿ ಇವತ್ತು ಕೂಡ ಒಂದು ಪತ್ರ ಮಾಧ್ಯಮಕ್ಕೆ ಸಿಕ್ಕಿರುವಂತದ್ದು. ಏನಂದ್ರೆ ಇದರಲ್ಲೂ ಕೂಡ ಒಬ್ಬ ಡಿವೈಎಸ್ಪಿ ಅಂತ ಅಧಿಕಾರಿಗಳು ತಮ್ಮ ಒಂದು ನೋವನ್ನ ಪತ್ರದಲ್ಲಿ ಬರ್ಕೊಂಡಿರುವಂತದ್ದು. ನೇರವಾಗಿ ನೀಲಮಣಿ ಡಿಐಜಿ ಏನಿದ್ರೆ ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಸಾಕಷ್ಟು ವರದಿಯನ್ನ ಮಾಡಿರುವಂತದ್ದು. ಏನಂದ್ರೆ ಮೇಲಧಿಕಾರಿಗಳು ಯಾವೆಲ್ಲ ರೀತಿ ಕಿರುಕುಳ ಕೊಡ್ತಾರೆ. ನನ್ನ ಮಗಳಿಗೆ ಒಂದು ಕ್ಯಾಂಪಸ್ ನಲ್ಲಿ ಸೆಲೆಕ್ಷನ್ ಇತ್ತು, ಆ ಒಂದು ರಜೆ 1 ದಿನ ರಜಾ ಹಾಕಿದ್ದೆ ಕೂಡ ನನಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಕೆಲವೊಂದು ಅಧಿಕಾರಿಗಳು ಸಾಕಷ್ಟು ಹೇಳ್ದಕ್ಕೆ ರಜಾ ಹಾಕಿದ್ರು ಕೂಡ ಅವ್ರ ಮೇಲೆ ಯಾವುದೇ ರೀತಿ ಕಾನೂನು ಕ್ರಮಗಳನ್ನ ಕೈಗೊಂಡಿಲ್ಲ. ಇದು ಒಂದು ರೀತಿ ಎಲ್ಲೋ ಒಂದು ರೀತಿ ನನ್ನ ಮನಸ್ಸಿಗೆ ನೋವುಂಟು ಮಾಡಿದೆ. ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡಕ್ ಬಂದಾಗಲೂ ಕೂಡ ನೀವು ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ನೀಡಿರೋದಿಲ್ಲ. ಮತ್ತೆ ನಿಮಗೆ ಸಾಕಷ್ಟು ಬಾರಿ ನನ್ನ ಪತ್ರವನ್ನ ಬರೆದಿದ್ದೀನಿ, ಆದ್ರೆ ನೀವು ಪತ್ರವನ್ನು ಕೂಡ ಓದಿಲ್ಲ ಅಂತ ಕೂಡ ಆತವನ್ನ ಮನವಿ ಮಾಡ್ಕೊಂಡಿರುವಂತದ್ದು. ಮತ್ತೆ ಇದು ಮುಖ್ಯವಾಗಿ ಗಮನಿಸಬೇಕಾಗಿರೋದಂದ್ರೆ ನೀಲಮಣಿ ರಾಜು ಅವರಿಗೆ ಕನ್ನಡ ಬರೋದಿಲ್ವಾ ಅನ್ನೋ ಪ್ರಶ್ನೆ ಕೂಡ ಈ ಅಧಿಕಾರಿಗಳು ಒಂದು ಪ್ರಶ್ನೆ ಮಾಡಿರುವಂತದ್ದು. ನಿಮ್ಗೆ ಕನ್ನಡದಲ್ಲಿ ಪತ್ರ ಬರೆದ್ರೆ ಅದನ್ನ ನಿಮ್ಗೆ ಓದೋಕ್ಕೂ ಬರಲ್ಲ, ಮತ್ತೆ ಅದನ್ನ ಓದಿ ನಿಮ್ಗೆ ಅರಗಿಸ್ಕೊಳ್ಳುವಂತ ಶಕ್ತಿನೂ ಇಲ್ಲ ಅಂತ ಹೇಳಿ ಆ ಪತ್ರದಲ್ಲಿ ಮಾಡಿರುವಂತದ್ದು. ಎಲ್ಲ ಒಂದು ರೀತಿ ಉತ್ತರ ಭಾರತದ ಅಧಿಕಾರಿಗಳು ಬೆಂಗಳೂರಿಗೆ ಏನು IPS ಅಧಿಕಾರಿಗಳು ಬರ್ತಾರೆ ಎಲ್ಲರೂ ಕೂಡ 6 ತಿಂಗಳು ಅಥವಾ 1 ವರ್ಷದಲ್ಲಿ ಕನ್ನಡವನ್ನು ಕಲಿತಾರೆ. ಆದ್ರೆ
ಡಿಜಿ ಆದಂತ ನೀಲಮಣಿ ರಾಜ್ ಅವರು ಇನ್ನೂ ಕೂಡ ಕನ್ನಡ ಕಲ್ತಿಲ್ವ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಿರುವಂತದ್ದು. ಒಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಕೂಡ ಆತ ಒಂದು ಬರ್ಕೊಂಡು ಸುಮಾರು 4 ಪುಟಗಳ ಒಂದು ಪತ್ರವನ್ನ ನೀಲಮಣಿ ರಾಜ್ ಬರೆದಿದ್ದಾನೆ. ಅದೇ ರೀತಿಯಾಗಿ ಏನು ಕಲ್ಲಪ್ಪ ಅಂಡಿಬಾಗ್ ಇರ್ಬೋದು, ಹಾಗೇನೆ ಏನು ಎಂ ಕೆ ಗಣಪತಿ ಇರ್ಬೋದು, ಅವರ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿರುವಂಥದ್ದು. ಅವರೆಲ್ಲರೂ ಕೂಡ ಮೇಲಧಿಕಾರಿಗಳ ಕಿರುಕುಳಕ್ಕೆ ಯಾವ ರೀತಿ ಒಂದು ಸಾವನ್ನಪ್ಪಿದ್ರು ಮತ್ತೆ ಅವರೆಲ್ಲ ಯಾವೆಲ್ಲ ಒಂದು ನೋವನ್ನು ಅನುಭವಿಸಲು ಕೂಡ ಆತರ ಪ್ರಶ್ನೆ ಮಾಡಿರುವಂಥದ್ದು. ನನಗೂ ಇದೇ ರೀತಿಯಾದ ನೋವನ್ನ ಮೇಲಧಿಕಾರಿಗಳು ನೀಡ್ತಾ ಇದ್ದಾರೆ. ಎಲ್ಲ ಒಂದು ರೀತಿ ನೀವು ನನಗೆ ಸ್ಪಂದಿಸಿಲ್ಲ ಅಂದ್ರೆ ನಾನು ಅದೇ ದಾರಿಯನ್ನು ಹಿಡಿತೀನಿ ಅಂತ ಕೂಡ ಆತರ ಪತ್ರದಲ್ಲಿ ಬರೆದಿರುವಂಥದ್ದು.